ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಎಲ್ಲ ವರ್ಡ್ಸ್ ಲಿಟಲ್, ಲೆಸ್, ಲೀಸ್ಟ್, ಲಾಟ್ಸ್ ಆಫ್, ಎ ಲಾಟ್ ಆಫ್, ಫ್ಯೂ, ಫಿವರ್, ಸಮ್, ಮೆನಿ, ಎನಿ, ಮಚ್, ಮೋರ್, ಮೋಸ್ಟ್ ಇವುಗಳಿಗಿರುವ ಎಕ್ಸಾಕ್ಟ್ ಡಿಫ್ರೆನ್ಸ್ ಆ್ಯಂಡ್ ಯಾವುದನ್ನ ಎಲ್ಲಿ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನ ಪ್ರಾಪರ್ ಆಗಿ ನನಗೆ ಎಕ್ಸಾಂಪಲ್ಸ್ ಜೊತೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಎಂಡ್ ವರ್ಗೂ ನೋಡಿ. ಈ ವಿಡಿಯೋ ನೋಡಿದ್ರೆ ಇನ್ನು ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಯಾವತ್ತೂ ಡೌಟ್ಸ್ ಬರೋದಿಲ್ಲ ಮೀನಿಂಗ್ ಅಲ್ಲಿ, ಡಿಫ್ರೆನ್ಸ್ ಅಲ್ಲಿ, ಎಲ್ಲಿ ಯಾವುದನ್ನ ಯೂಸ್ ಮಾಡಬೇಕು ಅನ್ನೋನ. ರೈಟ್, ವಿಡಿಯೋ ಎಂಡ್ ವರ್ಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದಿರಾ? ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಲಿಟಲ್ ಬಿಟ್ ನ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ ಪ್ರಾಪರ್ ಆಗಿ. ನೀವು ನೋಡಿಲ್ಲ ಅಂದ್ರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದೀನಿ, ಆರ್ ಈ ವಿಡಿಯೋ ಎಂಡ್ ಆದ್ಮೇಲೆ ಆದ್ರೂ ಹೋಗಿ ನೋಡಿ ನೀವು. ಈಗ ಫಸ್ಟ್ ಇದರ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಈ ಸೆಂಟೆನ್ಸ್ ನೋಡಿ, ಐ ಕಾಂಟ್ ಮ್ಯಾನೇಜ್ ಮೈ ಎಕ್ಸ್ಪೆನ್ಸಸ್ ವಿತ್ ದಿಸ್ ಲೆಸ್ ಸ್ಯಾಲ್ರಿ. ನಿಮ್ಗೆ ಸ್ಯಾಲ್ರಿ ಸಾಕಾಗ್ತಾ ಇರೋದಿಲ್ಲ, ಅವಾಗ ನೀವು ಈ ತರ ಹೇಳ್ತೀರಾ, ಅವ್ರ ಈ ತರ ಹೇಳ್ತೀರಾ, ಐ ಕಾಂಟ್ ಮ್ಯಾನೇಜ್ ಮೈ ಎಕ್ಸ್ಪೆನ್ಸಸ್ ವಿತ್ ದಿಸ್ ಲಿಟಲ್ ಸ್ಯಾಲ್ರಿ. ವಿತ್ ದಿಸ್ ಲೆಸ್ ಸ್ಯಾಲ್ರಿ ಅನ್ಬಾರ್ದು, ವಿತ್ ದಿಸ್ ಲಿಟಲ್ ಸ್ಯಾಲ್ರಿ ಅನ್ಬೇಕು. ಅಂದ್ರೆ ನನಗೆ ಬರ್ತಾ ಇರೋ ಸ್ಯಾಲ್ರಿ ಕಡಿಮೆ, ಇದರಿಂದ ನಾನು ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ಸೊ ಲಿಟಲ್ ಅಂದ್ರೆ ಸ್ಮಾಲ್ ಅಮೌಂಟ್, ಲಿಟಲ್ ಸ್ಯಾಲ್ರಿ ಕಮ್ಮಿ ಸ್ಯಾಲ್ರಿ ಅನ್ನೋ ಮೀನಿಂಗ್. ಮತ್ತೆ ಲೆಸ್ ಅಂದ್ರೆ ಏನು? ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಹೌ ವಾಸ್ ಯೆಸ್ಟರ್ಡೇಸ್ ಎಕ್ಸಾಮ್? ನೆನ್ನೆ ಎಕ್ಸಾಮ್ ಹೇಗಿತ್ತು? ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್, ಅಂದ್ರೆ ಸ್ವಲ್ಪ ಕಷ್ಟ ಆಯಿತು. ಸೊ ಲಾಸ್ಟ್ ಕ್ಲಾಸ್ ನಾನು ನಿಮಗೆ ಹೇಳಿದ್ದೆ, ಅ ಲಿಟಲ್ಗೂ ಏನು ಡಿಫ್ರೆನ್ಸ್. ಅ ಲಿಟಲ್ ಅಂದ್ರೆ ಜಾಸ್ತಿ ಅಲ್ಲ ಅನ್ನೋದು, ಬಟ್ ಬರೀ ಲಿಟಲ್ ಅಂದ್ರೆ ಏನು? ತುಂಬಾ ಕಮ್ಮಿ ಅನ್ನೋದು. ಸೊ ನಿನ್ನೆ ಎಕ್ಸಾಮ್ ಹೇಗಿತ್ತು? ಸ್ವಲ್ಪ ಕಷ್ಟ ಆಯಿತು. ಇವತ್ತಿನ ಎಕ್ಸಾಮ್ ಹೇಗಿದೆ? ಅವಾಗ ನಾನು ಹೇಳಿದೆ, ದಿಸ್ ಒನ್ ಈಸ್ ಲೆಸ್ ಡಿಫಿಕಲ್ಟ್. ಲೆಸ್ ಡಿಫಿಕಲ್ಟ್ ಅಂದ್ರೆ ಕಡಿಮೆ ಕಷ್ಟ. ಅಂದ್ರೆ ನಾನು ನಿನ್ನೆ ಎಕ್ಸಾಮ್ಗೆ ಕಂಪೇರ್ ಮಾಡಿಕೊಂಡು ನನ್ನ ಮೈಂಡಲ್ಲೇ ಹೇಳ್ತಾ ಇದ್ದೀನಿ, ದಿಸ್ ಒನ್ ಈಸ್ ಲೆಸ್ ಡಿಫಿಕಲ್ಟ್ ದ್ಯಾನ್ ಯೆಸ್ಟರ್ಡೇಸ್ ಎಕ್ಸಾಮ್ ಅಂತ ನಾನು ಹೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಯ್ತು ಲೆಸ್ ಅಂದ್ರೇನೆ ಅರ್ಥ, ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮೈಂಡಲ್ಲೇ ಅನ್ನೋದು. ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ ನಿಮ್ಗೀಗ. ನಾನು ನೆನ್ನೆ ಸ್ವಲ್ಪ ಸುಸ್ತಾಗಿದ್ದೆ. ಸೊ ಈ ಥರ ಕ್ಯಾಶುವಲ್ ಆಗಿ ಸ್ವಲ್ಪ ಅಂತಿದ್ದೀರಾ ಅಂದ್ರೆ ಅ ಲಿಟಲ್ ಯೂಸ್ ಮಾಡಿ. ಐ ವಾಸ್ ಅ ಲಿಟಲ್ ಟಯರ್ಡ್ ಎಸ್ಟರ್ಡೇ. ಇವತ್ತು ಸುಸ್ತು ಕಡಿಮೆ ಇದೆ ಅಂದ್ರೆ ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸುಸ್ತು ಕಡಿಮೆ ಇದೆ. ಏನನ್ಬೇಕಾಗ? ಐ ಆಮ್ ಲೆಸ್ ಟಯರ್ಡ್ ಟುಡೇ. ಲೆಸ್ ಬರಲ್ಲ, ಜಸ್ಟ್ ಲೆಸ್ ಬರುತ್ತೆ. ಇದು ಸ್ವಲ್ಪ ರೇಟ್ ಹೆಚ್ಚಿಗೆ ಇದೆ. ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್. ಕಡಿಮೆ ರೇಟ್ ಇರೋ ಐಟಮ್ ತಗೊಳ್ಳೋಣ ಅಂದ್ರೆ ಅರ್ಥ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಕಡಿಮೆ ಇರೋದು. ಅವಾಗೇನಂತೀರಾ? ಲೆಟ್ಸ್ ಬೈ ಅ ಲೆಸ್ ಎಕ್ಸ್ಪೆನ್ಸಿವ್ ಐಟಮ್. ಇವತ್ತೊಂದು ಸ್ವಲ್ಪ ಚಳಿ ಇದೆ ಅಲ್ವಾ? ಇಟ್ಸ್ ಅ ಲಿಟಲ್ ಕೋಲ್ಡ್ ಟುಡೇ. ಬಟ್ ನಿನ್ನೆ ಚಳಿ ಕಡಿಮೆ ಇತ್ತು. ಹೇಳಿ ಏನನ್ಬೇಕು? ಯೆಸ್ಟರ್ಡೇ ವಾಸ್ ಲೆಸ್ ಕೋಲ್ಡ್. ಅಷ್ಟೇ. ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ಓದ್ಕೊಳ್ಳಿ ನೀವು ಬೇಕಾದ್ರೆ. ಸೊ ಗೊತ್ತಾಯ್ತಲ್ಲ ಲಿಟಲ್ಗೂ ಲೆಸ್ಗೂ ಡಿಫ್ರೆನ್ಸ್ ಏನು ಅಂತ. ಸೊ ಲೆಸ್ ಅನ್ನೋದು ಗೊತ್ತಾಯ್ತು ನಿಮಗೆ, ಕಂಪೇರ್ ಮಾಡಿ ಹೇಳೋದು ತಲೆ ಒಳಗೆ ಇಟ್ಕೊಳ್ಳಿ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ನಿಮಗೆ. ಲೆಸ್ನ ಯಾವಾಗಲೂ ಅಡ್ಜೆಕ್ಟಿವ್ ಹಿಂದೆ ಹಾಕಬೇಕು ಈ ಥರ. ಇಟ್ಸ್ ಲೆಸ್ ಪೇನ್ಫುಲ್, ಇಟ್ಸ್ ಲೆಸ್ ಹಾಟ್ ಟುಡೇ, ಇಟ್ಸ್ ಲೆಸ್ ಇಂಪಾರ್ಟೆಂಟ್ ಅಂದರೆ ಹೆಚ್ಚು ಇಂಪಾರ್ಟೆಂಟ್ ಅಲ್ಲ, ಅಂದರೆ ಕಡಿಮೆ ಇಂಪಾರ್ಟೆಂಟ್. ನಾನು ಕಡಿಮೆ ಇಂಪಾರ್ಟೆಂಟ್ ಅಂತ ಬರೋದಿಲ್ಲ, ಅದಕ್ಕೆ ಆಪೋಸಿಟ್ ಬರದೆ ಹೆಚ್ಚು ಇಂಪಾರ್ಟೆಂಟ್ ಅಲ್ಲ. ಶಿ ಫೆಲ್ಟ್ ಲೆಸ್ ಕಾನ್ಫಿಡೆಂಟ್ ಅಂದರೆ ಮೊದಲಿಗಿಂತ. ನೋಡಿ ಲೆಸ್ ಹೇಳ್ತಾ ಇದ್ದೀರಾ ಅಂದರೆ ಮೈಂಡಲ್ಲೇ ಕಂಪೇರ್ ಮಾಡ್ಕೊಳ್ತಿದ್ದೀರಾ, ನೆನ್ಪಿಟ್ಕೊಳ್ಳಿ. ಯು ಲುಕ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಇಟ್. ಹಿ ಇಸ್ ಲೆಸ್ ಇಂಟೆಲಿಜೆಂಟ್ ದ್ಯಾನ್ ಯು. ಇಲ್ಲಿ ದ್ಯಾನ್ ಯು ಅಂತ ನಾವು ಪೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಯಾರಿಗಿಂತ ಕಡಿಮೆ ಅನ್ನೋದನ್ನು ನೀವು ಹೇಳಬೇಕಂದ್ರೆ ದ್ಯಾನ್ ಯೂಸ್ ಮಾಡಬೇಕು. ಎಸ್, ಲೆಸ್ ಜೊತೆ ದ್ಯಾನ್ ಬರುತ್ತೆ, ಲಿಟಲ್ ಜೊತೆ ದ್ಯಾನ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಐ ವಾಂಟ್ ಟು ಲೀಡ್ ಅ ಲೆಸ್ ಹೆಕ್ಟಿಕ್ ಲೈಫ್ ಅಂದರೆ ಈಗೂ ನನ್ನ ಲೈಫ್ ಹೆಕ್ಟಿಕ್ ಆಗಿದೆ, ಬಟ್ ಐ ವಾಂಟ್ ಟು ಲೀಡ್ ಅ ಲೆಸ್ ಹೆಕ್ಟಿಕ್ ಲೈಫ್. Ravi is less active than his sister. It requires less effort than usual. He is less strict than our teacher. So main important words na ಮಾತ್ರ ನಾನು ಬರೆದಿದ್ದೀನಿ ಕನ್ನಡದಲ್ಲಿ. ಸೊ ಗೊತ್ತಾಯ್ತಲ್ಲ, ಈ ಥರ ಅದಕ್ಕಿಂತ ಕಡಿಮೆ ಅಂತ ಹೇಳೋವಾಗ ಲೆಸ್ ಪ್ಲಸ್ ಅಡ್ಜೆಕ್ಟಿವ್ ಯೂಸ್ ಮಾಡಬೇಕು. ರೈಟ್, ಗೊತ್ತಾಯ್ತಲ್ಲ. ಇನ್ನಷ್ಟು ನೋಡ್ಕೊಂಡು ಹೋಗಿ. ಹಿ ವಿಶಸ್ ಫಾರ್ ಅ ಲೆಸ್ ಸ್ಟ್ರೆಸ್ಫುಲ್ ಜಾಬ್. ಈಗಿರೋದಕ್ಕಿಂತ ಕಡಿಮೆ ಸ್ಟ್ರೆಸ್ಫುಲ್ ಜಾಬ್ ಬೇಕು ಅಂತ ಅವನು ಬಯಸ್ತಿದ್ದಾನೆ. It's less crowded during the week. Do you have less expensive ones? ಇದಕ್ಕಿಂತ ಕಡಿಮೆ ಬೆಲೆದಿದೆಯಾ ಅಂತ ಈ ಥರ ಕೇಳಬೇಕು ನೀವು. He was less known than his brother. She is less active than she used to be. ಅವಳು ಮೊದಲಿಗಿಂತ. Passenger trains are less comfortable. Pentium computers are very less powerful. ಸೊ ಲೆಸ್ ಇಂದ ವೇರಿನ ಕೂಡ ಸೇರಿಸಿ ಹೇಳ್ಬೋದು, ಅತ್ಯಂತ ಕಡಿಮೆ ಅಂತ ಹೇಳೋದಕ್ಕೆ. ಅಂದರೆ ಬೇರೆ ಕಂಪ್ಯೂಟರ್ಸ್ ಹೋಲಿಸಿದ್ರೆ. ಮೈ ಹೆಡ್ಏಕ್ಸ್ ಆರ್ ಬಿಕಮಿಂಗ್ ಲೆಸ್ ಫ್ರೀಕ್ವೆಂಟ್ ಅಂದರೆ ನನಗೆ ಮೊದಲು ತುಂಬ ಹೆಡ್ಏಕ್ಸ್ ಬರ್ತಾ ಇತ್ತು, ಈಗ ಅದು ಬರೋದು ಕಡಿಮೆ ಆಗ್ತಾ ಇದೆ, ಅಂದರೆ ಲೆಸ್ ಫ್ರೀಕ್ವೆಂಟ್ ಆಗ್ತಾ ಇದೆ. ಆನ್ಲೈನ್ ಟ್ರೈನಿಂಗ್ ಈಸ್ ಲೆಸ್ ಎಫೆಕ್ಟಿವ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಅಂದರೆ ನಾವು ಅನ್ಕೊಂಡಿದ್ದಕ್ಕಿಂತ. ರೈಸ್ ಫ್ಲವರ್ ಮೇಕ್ಸ್ ದ ಕೇಕ್ ಲೆಸ್ ಲೈಕ್ಲಿ ಟು ಕ್ರಂಬಲ್ ಅಂದರೆ ಅದು ಕ್ರಂಬಲ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ.
ಲೈಕ್ಲಿ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ, ನೋಡಿದ್ದೀರಾ ನೀವು. ಆ್ಯಂಡ್ ನಾನು ಈ ಎಕ್ಸಾಂಪಲ್ಸ್ನ ಫಾಸ್ಟಾಗಿ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಎಲ್ಲ ಗ್ರಾಮರ್ ಟಾಪಿಕ್ಸ್ ನಾನು ಕವರ್ ಮಾಡಿದ್ದೀನಿ ಹಿಂದೆ. ನೀವು ಆ ವೀಡಿಯೋಸ್ ನೋಡಿಲ್ಲ ಅಂದರೆ ನಿಮ್ಗೆ ಎಕ್ಸಾಂಪಲ್ಸೇ ಅರ್ಥ ಆಗೋದಿಲ್ಲ. ನಾನು ಪ್ರತಿ ಕ್ಲಾಸ್ನಲ್ಲೂ ಅವತ್ತಿನ ಮೇನ್ ಟಾಪಿಕ್ ಮೇಲೆ ಫೋಕಸ್ ಮಾಡಿರ್ತೀನಿ. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನೀವು ಹಳೆ ವೀಡಿಯೋಸು ಸೀರಿಯಲ್ ವೈಸ್ ನೋಡಿರೋದಿಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಸೀರಿಯಲ್ ವೈಸ್ ಆಗಿ ನೋಡ್ಕೊಂಡು ಬರೋದು. ಸೊ ಗೊತ್ತಾಯ್ತಲ್ಲ. ಆ್ಯಂಡ್ ಲೆಸ್ ಜೊತೆಗೆ ಒಂದು ನೌನ್ನ ಕೂಡ ಸೇರಿಸಿ ಹಾಕ್ಬೋದು ಈ ಥರ. ವಿ ಗಾಟ್ ಲೆಸ್ ಪ್ರಾಫಿಟ್ ದಿಸ್ ಟೈಮ್. ಅಂದರೆ ಮೊದಲೆಲ್ಲ ತುಂಬ ಪ್ರಾಫಿಟ್ ಬರ್ತಿತ್ತು, ಈಗ ಕಡಿಮೆ ಆಗಿದೆ ಪ್ರಾಫಿಟ್. ದಿಸ್ ಟೈಮ್ ವಿ ಗಾಟ್ ಲೆಸ್ ಪ್ರಾಫಿಟ್. ನೋಡಿ, ಲೆಸ್ ಮುಂದೆ ನೌನ್ ಬಂತು ಅಂದರೆ ಅದಕ್ಕಿಂತ ಕಡಿಮೆ ಅಂತ ಹೇಳೋದು. ತುಂಬ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳೋದು. ನೋಡ್ತಾ ಹೋಗಿ. ಐ ಹ್ಯಾವ್ ಲೆಸ್ ಮನಿ ದೆನ್ ಯು. ಐ ಹ್ಯಾವ್ ಲಿಟಲ್ ಮನಿ ದೆನ್ ಯು ಅನ್ಬಾರ್ದು. ಐ ಹ್ಯಾವ್ ಸಮ್ ಮನಿ ದೆನ್ ಯು ಅಂತಲೂ ಅನ್ಬಾರ್ದು. ಐ ಹ್ಯಾವ್ ಲೆಸ್ ಮನಿ ದೆನ್ ಯು. ಯು ಹ್ಯಾವ್ ಲೆಸ್ ಹೇರ್ ದೆನ್ ಬಿಫೋರ್. ಐ ಥಿಂಕ್ ಯು ಶುಡ್ ಈಟ್ ಲೆಸ್ ಮೀಟ್. ನೀನು ಮೀಟ್ ತುಂಬ ತಿಂತೀಯಾ, ಯು ಶುಡ್ ಈಟ್ ಲೆಸ್ ಮೀಟ್ ಅಂತ ಇದ್ದೀನಿ. ಐ ಹ್ಯಾವ್ ಲೆಸ್ ಆ್ಯಂಡ್ ಲೆಸ್ ಟೈಮ್ ಫಾರ್ ರೀಡಿಂಗ್. ಅಂದರೆ ಗ್ರ್ಯಾಜುವಲಿ ಏನಾದರೂ ಒಂದು ಕಡಿಮೆ ಆಗ್ತಾ ಇದೆ ಅಂದರೆ ಈ ಥರ ಹೇಳ್ಬೋದು ನೀವು. ಮೊದಲಿಗಿಂತ ಈಗ ಕಡಿಮೆ ಆಗ್ತಾನೇ ಬರ್ತಾ ಇದೆ. ಹರ್ ಚೈಲ್ಡ್ಹುಡ್ ಹ್ಯಾಡ್ ಲೆಸ್ ಫ್ರೀಡಮ್ ಆ್ಯಂಡ್ ಜಾಯ್. ಬೇರೆ ಎಲ್ಲರಿಗಿಂತ ಆರ್ ಇರಬೇಕಾದಕ್ಕಿಂತ ಕಡಿಮೆ. ಡಸ್ ಈಟಿಂಗ್ ಲೆಸ್ ಆಯಿಲಿ ಫುಡ್ ರೆಡ್ಯೂಸ್ ವೇಟ್. ಅಂದರೆ ಕಡಿಮೆ ಆಯಿಲಿ ಫುಡ್ ತಿನ್ನೋದು ನಮ್ಮ ವೇಟ್ನ ರೆಡ್ಯೂಸ್ ಮಾಡುತ್ತಾ ಅಂತ ನಾವು ಕೇಳ್ತಾ ಇದ್ದೀವಿ. ಆ್ಯಂಡ್ ಈ ಸೆಂಟೆನ್ಸ್ನ ನಾನು ನಿಮಗೆ ಕೇಳಿದೆ, ಸರಿ ಇದೆಯಾ ಇಲ್ವಾ ಹೇಳಿ ಅಂತ. ಈ ಸೆಂಟೆನ್ಸ್ ಕರೆಕ್ಟ್ ಇದೆ. ಯಾರ್ಯಾರು ಇದನ್ನು ರಾಂಗ್ ಅಂದಿದ್ದೀರಾ, ನೀವು ನನ್ನ ಹಳೆಯ ಕ್ಲಾಸಸ್ನ ಚೆನ್ನಾಗಿ ನೋಡಿ ಅರ್ಥನೇ ಮಾಡ್ಕೊಂಡಿಲ್ಲ. ಸೊ ಈಗ ನೋಡಿ, ನಾವು ಈ ಥರ ಕೇಳ್ಬೋದಾ, ಡಸ್ ಇಟ್ ರೆಡ್ಯೂಸ್ ವೇಟ್ ಅಂತ. ಇಟ್ ಅಂದ್ರೆ ಏನು, ಯಾವುದೋ ಒಂದು ಫುಡ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಏನೋ ಮಷೀನ್ ಆಗಿರ್ಬೋದು, ಏನೋ ಒಂದು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಡಸ್ ಇಟ್ ರೆಡ್ಯೂಸ್ ಮೈ ವೇಟ್ ಅಂತ. ಸೊ ಇಟ್ ಜಾಗದಲ್ಲಿ ನಾನು ಈ ಫ್ರೇಸ್ ಹಾಕಿದ್ದೀನಿ ಅಷ್ಟೇ. ಡಸ್ ಈಟಿಂಗ್ ಲೆಸ್ ಆಯಿಲಿ ಫುಡ್ ರೆಡ್ಯೂಸ್ ವೇಟ್. ಡಸ್ ವರ್ಕಿಂಗ್ ಔಟ್ ರೆಡ್ಯೂಸ್ ವೇಟ್. ಡಸ್ ರನ್ನಿಂಗ್ ರೆಡ್ಯೂಸ್ ವೇಟ್. ಡಸ್ ಡಯಟಿಂಗ್ ರೆಡ್ಯೂಸ್ ವೇಟ್. ಐ ಎನ್ ಜಿನಲ್ಲಿ ಇರೋದೆಲ್ಲ ವರ್ಬ್ಗಳಲ್ಲ. ಐ ಎನ್ ಜಿನ ವರ್ಡ್ಗಳು ನೌನ್ ಫಾರ್ಮ್ ಕೂಡ ಆಗಿರುತ್ತೆ. ಸೊ ನೋಡಿ, ಇದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನ ಪ್ರಾಪರಾಗಿ ನೋಡಿ ಬರ್ಕೊಂಡು ಅರ್ಥ ಮಾಡ್ಕೊಂಡಿರಲ್ಲ, ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಆಯಿತು. ರೈಟ್. ದಿಸ್ ಕಾರ್ ಯೂಸಸ್ ಅಪ್ ಟು 50% ಲೆಸ್ ಫ್ಯೂಯಲ್ ದೆನ್ ಅದರ್ಸ್. ಹಿ ಹ್ಯಾಸ್ ಲೆಸ್ ಕೇಕ್ ಆ್ಯಂಡ್ ಫಿವರ್ ಬಿಸ್ಕೆಟ್ಸ್ ದೆನ್ ಅದರ್ಸ್. ಇಲ್ಲಿ ನೋಡಿ, ಫಿವರ್ ಬಿಸ್ಕೆಟ್ಸ್ ಬಂತು ಅಂದರೆ ನೀವು ಕೌಂಟ್ ಮಾಡೋ ಥಿಂಗ್ಸ್ ಇದ್ದರೆ ಅದ್ರ ಹಿಂದೆ ಫಿವರ್ ಹಾಕಬೇಕು. ಅದನ್ನು ಕೌಂಟ್ ಮಾಡೋಕ್ಕಾಗದೇ ಇರೋದಿದ್ರೆ ಕೇಕ್, ಫ್ಯೂಯಲ್, ಫುಡ್, ಫ್ರೀಡಮ್, ಜಾಯ್, ಟೈಮ್, ಮನಿ. ಸೊ ಇವುಗಳ ಹಿಂದೆ ಲೆಸ್ ಬರಬೇಕು. ಮನಿನ ಕೌಂಟ್ ಮಾಡ್ತೀವಿ ಅನ್ಬೇಡಿ, ಕರೆನ್ಸಿ ನೋಟ್ನ ಕೌಂಟ್ ಮಾಡ್ತೀವಿ ನಾವು. ಮನಿ ಅನ್ನೋ ವರ್ಡ್ ಕೌಂಟಬಲ್ ಅಲ್ಲ. ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಇನ್ ಲೆಸ್ ಡೆವಲಪ್ಡ್ ಕಂಟ್ರೀಸ್. ಅರ್ಥ ಆಯ್ತಲ್ಲ. ಸೊ ಫಾಸ್ಟ್ ಏನಾದರೂ ಆಗ್ತಿದ್ರೆ ವಿಡಿಯೋ ಪಾಸ್ ಮಾಡಿ ನೀವು ಒಂದ್ಸರಿ ಓದ್ಕೊಂಬಿಡಿ. ರೈಟ್. ನೀವು ವರ್ಬ್ ಜೊತೆ ಕೂಡ ಲೆಸ್ ವರ್ಡ್ನ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ವರ್ಬ್ ಆದ್ಮೇಲೆ ಹಾಕಬೇಕು. ಈ ಥರ ಹಿ ಈಸ್ ಪೇಯ್ಡ್ ಲೆಸ್ ಅಂದರೆ ಅವ್ನಿಗೆ ಕಡಿಮೆ ಸಂಬಳ ಕೊಡ್ತಾರೆ. ದ್ಯಾನ್ ಅದರ್ಸ್ ಅನ್ನೋದು ನನ್ನ ಮೈಂಡಲ್ಲೇ ಇದೆ. ನಮ್ಮ ಮೈಂಡಲ್ಲೇ ಕಂಪೇರ್ ಮಾಡ್ಕೊಂಡು ಹೇಳ್ತಾನೆ, ಬೇರೆಯವ್ರಿಗಿಂತ ಅವನಿಗೆ ಕಡಿಮೆ ಸಂಬಳ ಕೊಡ್ತಾರೆ. ಯು ಶುಡ್ ಸ್ಮೋಕ್ ಲೆಸ್, ಸ್ಪೀಕ್ ಲೆಸ್ ಆ್ಯಂಡ್ ಲಿಸನ್ ಮೋರ್. ಯು ಆರ್ ಈಟಿಂಗ್ ಲೆಸ್ ದೀಸ್ ಡೇಸ್. ಮೊದಲು ಚೆನ್ನಾಗಿ ತಿಂತಿದೆ, ಬಟ್ ನಾವ್ ಡೇಸ್ ಯು ಆರ್ ಈಟಿಂಗ್ ಲೆಸ್. ಡಯಟಿಂಗ್ ಡಸಂಟ್ ಮೀನ್ ಈಟಿಂಗ್ ಲೆಸ್. ವರ್ಬ್ ಆದಮೇಲೆ ಲೆಸ್ ಬಂದರೆ ನೀವು ಆ ಕೆಲಸ ಕಡಿಮೆ ಮಾಡ್ತಿದ್ದೀರಾ ಯೂಶಲ್ಗಿಂತ ಅನ್ನೋದು, ಆರ್ ಬೇರೆಯವ್ರಿಗಿಂತ ಅನ್ನೋದು. ಇಲ್ಲೂ ಅಷ್ಟೇ ಕಂಪ್ಯಾರಿಸನ್ ಇರುತ್ತೆ. ಇಫ್ ಯು ವರ್ಕ್ ಲೆಸ್, ಯು ವಿಲ್ ಬಿ ಪೇಯ್ಡ್ ಲೆಸ್. ಪೆಟ್ರೋಲ್ ಕಾರ್ಸ್ ಕಾಸ್ಟ್ ಲೆಸ್ ದೆನ್ ಡೀಸೆಲ್ ಕಾರ್ಸ್. ಯು ಕ್ಯಾನ್ ಸೇವ್ ಮನಿ ಬೈ ಸ್ಪೆಂಡಿಂಗ್ ಲೆಸ್. ಯು ಶುಡ್ ವರಿ ಲೆಸ್ ಅಬೌಟ್ ಯುವರ್ ಡಾಟರ್. ಐ ನೋ ದಟ್ ವಿ ನೀಡ್ 8 hours of sleep, ಬಟ್ ಐ ಯೂಶಲಿ ಸ್ಲೀಪ್ ಲೆಸ್. ಅಂದರೆ ನಾನು ಕಡಿಮೆ ನಿದ್ದೆ ಮಾಡ್ತೀನಿ, ನಾನು ಕಡಿಮೆ ತಿಂತೀನಿ, ನಾನು ಕಡಿಮೆ ಓಡಾಡ್ತೀನಿ, ನಾನು ಕಡಿಮೆ ನೋಡ್ತೀನಿ, ನಾನು ಕಡಿಮೆ ಮಾಡ್ತೀನಿ. ಈ ಥರ ಹೇಳೋ ಕಡೆ ಎಲ್ಲ ವರ್ಬ್ ಆದಮೇಲೆ ಲೆಸ್ ಹಾಕಿ. ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಈಗ ಗೊತ್ತಾಯ್ತಲ್ಲ ಲಿಟಲ್ಗೂ ಲೆಸ್ಗೂ ಏನು ಡಿಫ್ರೆನ್ಸ್. ಲಿಟಲ್ ಅಂದರೆ ಸ್ವಲ್ಪನೇ, ಕಡಿಮೆನೇ ಅನ್ನೋದು ಅಲ್ವಾ. ಲೆಸ್ ಅಂದರೆ ಕಿಂತ ಸ್ವಲ್ಪ, ಅದಕ್ಕಿಂತ ಕಡಿಮೆ ಅಂತ ಮೈಂಡಲ್ಲೇ ನಾವು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇರೋವಾಗ ಲೆಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇವೆರಡನ್ನೂ ಕೂಡ ನಾವು ಅನ್ಕೌಂಟಬಲ್ ಥಿಂಗ್ಸ್ ಇಂದ ಯೂಸ್ ಮಾಡ್ತೀವಿ. ಟೈಮ್, ವಾಟರ್, ಹ್ಯಾಪಿನೆಸ್, ಸಕ್ಸಸ್, ರೈಟ್. ಆ್ಯಂಡ್ ಕೌಂಟ್ ಮಾಡೋ ಥಿಂಗ್ಸ್ ಇದ್ದರೆ ಬುಕ್ಸ್, ಫೋನ್ಸ್, ಚೇರ್ಸ್, ಈ ಥರ ಇದ್ದಾಗ ಫ್ಯೂ ಆ್ಯಂಡ್ ಫಿವರ್ ಯೂಸ್ ಮಾಡಬೇಕು. ಕೌಂಟಬಲ್ ಥಿಂಗ್ಸ್ ಹಿಂದೆ ಫ್ಯೂ, ಫಿವರ್ ಬರುತ್ತೆ ಅಷ್ಟೇ. ಫ್ಯೂ ಅಂದರೆ ಕಡಿಮೆ, ಫಿವರ್ ಅಂದರೆ ಕಿಂತ ಕಡಿಮೆ. ನೋಡಿ ಅಷ್ಟೇ, ಸಿಂಪಲ್. ಲಿಟಲ್ ಥರನೇ ಫ್ಯೂ, ಲೆಸ್ ಥರನೇ ಫಿವರ್. ಬಟ್ ಇವೆರಡು ಕೌಂಟಬಲ್ ಥಿಂಗ್ಸ್ ಹಿಂದೆ ಬರುತ್ತೆ. ಐ ಅರ್ಜೆಂಟ್ಲಿ ನೀಡ್ ಟು ಪೇ ಮೈ ಕಾಲೇಜ್ ಫೀಸ್. ಅದಕ್ಕೆ ನಾನು ಹೇಳ್ತೀನಿ, ಐ ಹ್ಯಾವ್ ಅ ಲಿಟಲ್ ಮನಿ, ಐ ಕ್ಯಾನ್ ಗಿವ್ ಯು ದ್ಯಾಟ್. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನಾನು ನಿನಗೆ ಕೊಡ್ತೀನಿ. ಅ ಲಿಟಲ್ ಅಂದರೆ ಸ್ವಲ್ಪ ದುಡ್ಡಿದೆ, ಲಿಟಲ್ ಮನಿ ಅಂದರೆ ಸ್ವಲ್ಪನೇ ದುಡ್ಡಿದೆ. ಈಗ ಇಲ್ಲಿ ನೋಡಿ,
ಐ ಆಮ್ ಗೋಯಿಂಗ್ ಟು ಬೈ ಸಮ್ ಟೆಕ್ಸ್ಟ್ ಬುಕ್ಸ್. ಐ ಹ್ಯಾವ್ ಅ ಫ್ಯೂ ಓಲ್ಡ್ ಬುಕ್ಸ್, ಯು ವಾಂಟ್ ಟು ಸಿ ದೆಮ್ ಅಂತ ಕೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಐ ಹ್ಯಾವ್ ಅ ಫ್ಯೂ ಓಲ್ಡ್ ಬುಕ್ಸ್ ಅನ್ಬೇಕು ಅಂದರೆ ಕೆಲವು ಹಳೆ ಬುಕ್ಸ್ ಇದೆ. ಅ ಲಿಟಲ್ ಮನಿ ಅಂದರೆ ಸ್ವಲ್ಪ ದುಡ್ಡು, ಅ ಫ್ಯೂ ಬುಕ್ಸ್ ಅಂದರೆ ಕೆಲವು ಬುಕ್ಸ್ ಅಷ್ಟೇ. ಈಗ ನೋಡಿ ಫ್ಯೂ, ಅ ಫ್ಯೂ, ಫ್ಯೂವರ್ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ದೇರ್ ಆರ್ ಅ ಫ್ಯೂ ಜಾಬ್ ಆಪರ್ಚುನಿಟೀಸ್ ಇನ್ ಸೇಲ್ಸ್. ಸೇಲ್ಸ್ನಲ್ಲಿ ಕೆಲವು ಜಾಬ್ ಆಪರ್ಚುನಿಟೀಸ್ ಇದೆ, ನೀನಲ್ಲಿ ಟ್ರೈ ಮಾಡು ಅಂತ ನಾವು ಹೇಳ್ತಾ ಇದ್ದೀವಿ. ಅ ಲಿಟಲ್ ಥರ ಅ ಫ್ಯೂ, ಸ್ವಲ್ಪ ದುಡ್ಡಿದೆ ಕೊಡ್ತೀನಿ ನಾನು ನಿನಗೆ, ಸ್ವಲ್ಪ ಹಾಲಿದೆ ತಗೋ. ಅದೇ ಥರನೇ ಕೆಲವು ಚೇರ್ಸ್ ಇದೆ, ಕೆಲವು ಪೆನ್ಸ್ ಇದೆ, ಕೆಲವು ಜಾಬ್ ಆಪರ್ಚುನಿಟೀಸ್ ಇದೆ. ಬಟ್ ತೆಗೆದ್ರೆ ನೋಡಿ, ಬಟ್ ದೇರ್ ಆರ್ ಫ್ಯೂ ಜಾಬ್ ಆಪರ್ಚುನಿಟೀಸ್ ಇನ್ ಅಡ್ವರ್ಟೈಸಿಂಗ್. ಅಂದರೆ ಕೆಲವೇ ಕೆಲವು, ಜಸ್ಟ್ ಫ್ಯೂ ಅಂದರೆ ಸ್ಮಾಲ್ ಅಮೌಂಟ್ ಇನ್ ನಂಬರ್ಸ್. ಆಗಲೇ ಅ ಲಿಟಲ್ಗೂ ಲಿಟಲ್ಗೆ ಹೆಂಗೆ ಡಿಫ್ರೆನ್ಸ್ ಇತ್ತಲ್ಲ ಅದೇ ಥರನೇ. ಆ್ಯಂಡ್ ಇದನ್ನು ಇನ್ನೂ ಕಡಿಮೆ ಮಾಡಿ ಹೇಳ್ಬೋದು ಈ ಥರ, ದೇರ್ ಆರ್ ವೆರಿ ಫ್ಯೂ ಜಾಬ್ ಆಪರ್ಚುನಿಟೀಸ್ ಇನ್ ಅಡ್ವರ್ಟೈಸಿಂಗ್. ತುಂಬಾ ಕಡಿಮೆ, ತುಂಬಾ ಕೆಲವು ಜಾಬ್ ಆಪರ್ಚುನಿಟೀಸ್ ಅಡ್ವರ್ಟೈಸಿಂಗ್ನಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಅ ಲಿಟಲ್, ಲಿಟಲ್, ವೆರಿ ಲಿಟಲ್ ಥರಾನೇ ಅ ಫ್ಯೂ, ಫ್ಯೂ, ವೆರಿ ಫ್ಯೂ. ಬಟ್ ಇದು ಕೌಂಟಬಲ್ ನಂಬರ್ಸ್ ಇದ್ರೆ ಅದ್ರ ಹಿಂದೆ ಹಾಕ್ತೀವಿ. ಸೊ ಫ್ಯೂವರ್ ಕಂಪ್ಯಾರಿಸನಲ್ಲಿ ಯೂಸ್ ಆಗುತ್ತೆ, ಲೆಸ್ ಥರ. ದೇರ್ ಆರ್ ಫ್ಯೂವರ್ ಜಾಬ್ ಆಪರ್ಚುನಿಟೀಸ್ ಇನ್ R&D. ಅಂದರೆ ಬೇರೆ ಯಾವುದೇ ಫೀಲ್ಡ್ಗಿಂತ R&Dನಲ್ಲಿ ತುಂಬ ಕಡಿಮೆ ಜಾಬ್ ಆಪರ್ಚುನಿಟೀಸ್ ಇದೆ, ರೈಟ್? ಲೆಸ್ ಅನ್ನೋದು ಹೇಗೆ ನಾವು ಕಂಪೇರ್ ಮಾಡೋಕೆ ಯೂಸ್ ಮಾಡ್ತೀವೋ ಅದೇ ಥರ ಫ್ಯೂವರ್ ಅನ್ನೋದು. ಗೊತ್ತಾಯ್ತಲ್ಲ? ಇನ್ನಷ್ಟು ನೋಡಿ ಗೊತ್ತಾಗುತ್ತೀಗ. ಫ್ಯೂ ಪೀಪಲ್ ಆರ್ ಏಬಲ್ ಟು ಅಫೋರ್ಡ್ ಕಾರ್ಸ್ ಲೈಕ್ ದ್ಯಾಟ್. ನೋಡಿ ವಿದೌಟ್ ಎ ಬಂತು. ಫ್ಯೂ ಪೀಪಲ್ ಆರ್ ಏಬಲ್ ಟು ಅಫೋರ್ಡ್ ಕಾರ್ಸ್ ಲೈಕ್ ದಟ್ ಅಂದರೆ ಕೇವಲ ಕೆಲವೇ ಜನರು ಮಾತ್ರ ಆ ಥರ ಕಾರ್ಸ್ನ ಹೊಂದೋಕ್ಕೆ ಸಾಧ್ಯ. ಅವು ತುಂಬ ಎಕ್ಸ್ಪೆನ್ಸಿವ್ ಕಾರ್ಸ್, ಎಲ್ಲರಿಗೂ ಆಗಲ್ಲ ಅಂತ ಹೇಳ್ತಾ ಇದೆ. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ ಈಗ, ಐ ಆಮ್ ಗ್ಲ್ಯಾಡ್ ದಟ್ ಅ ಫ್ಯೂ ಪೀಪಲ್ ಸಪೋರ್ಟೆಡ್ ಅವರ್ ಇನಿಷಿಯೇಟಿವ್. ನೋಡಿ ಅ ಫ್ಯೂ ಅನ್ನೋದು ಒಂದು ಪಾಸಿಟಿವ್ ವೇನಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಜನ, ಕೆಲವು ಜನ ನಮಗೆ ಸಪೋರ್ಟ್ ಮಾಡಿದ್ರು. ಐ ಆಮ್ ಗ್ಲ್ಯಾಡ್ ದಟ್ ಅ ಫ್ಯೂ ಪೀಪಲ್ ಸಪೋರ್ಟೆಡ್ ಅಸ್. ದೇರ್ ಆರ್ ಓನ್ಲಿ ಫ್ಯೂವರ್ ಪೀಪಲ್ ಅಗೇನ್ಸ್ಟ್ ಅವರ್ ಇನಿಷಿಯೇಟಿವ್. ನಮಗೆ ಸಪೋರ್ಟ್ ಮಾಡಿದ್ದಕ್ಕಿಂತ ಮಾಡದೇ ಇರೋರು, ನಮ್ಮ ಅಗೇನ್ಸ್ಟ್ ಇದ್ದವರು ತುಂಬ ಕಡಿಮೆ. ಕಂಪೇರಿಟಿವ್ಲಿ ಅವ್ರು ಕಡಿಮೆ ಜನ ಇದ್ರು. ದೇರ್ ಆರ್ ಓನ್ಲಿ ಫ್ಯೂವರ್ ಪೀಪಲ್ ಅಗೇನ್ಸ್ಟ್ ಅಸ್. ಕ್ಲಿಯರ್? ಸೊ ಲಿಟಲ್ ಅಂದರೆ ಸ್ವಲ್ಪನೇ, ಕಡಿಮೆನೇ. ಲೆಸ್ ಅಂದರೆ ಕಂಪೇರಿಟಿವ್ಲಿ ಕಡಿಮೆ ಅಲ್ವಾ? ಕೌಂಟಬಲ್ ಥಿಂಗ್ಸ್ ಇದ್ದಾಗ ಏನು ಯೂಸ್ ಮಾಡಬೇಕು? ಫ್ಯೂ ಮತ್ತು ಫ್ಯೂವರ್. ಫ್ಯೂ ಅಂದರೆ ಕೆಲವೇ ಕೆಲವು, ಕಡಿಮೆ. ಫ್ಯೂವರ್ ಅಂದರೆ ಕಿಂತ ಕಡಿಮೆ. ಕೌಂಟಬಲ್ ಥಿಂಗ್ಸ್ ಇದ್ದಾಗ ಇವೆರಡೂ ಬರುತ್ತೆ, ಹೌದಲ್ಲ? ಇವಕ್ಕೆ ಆಪೋಸಿಟ್ ನೋಡಿ ಈಗ, ಅ ಲಾಟ್ ಆಫ್, ಮಚ್ ಅನ್ನೋದು ತುಂಬ, ಹೆಚ್ಚು. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂದರೆ ಐ ಹ್ಯಾವ್ ಲಿಟಲ್ ಮನಿ. ನನ್ನ ಹತ್ರ ತುಂಬ ದುಡ್ಡಿದೆ ಅಂದರೆ ಐ ಹ್ಯಾವ್ ಲಾಟ್ ಆಫ್ ಮನಿ. ಐ ಹ್ಯಾವ್ ಮಚ್ ಮನಿ ಅನ್ಬಾರ್ದಾ? ನೋ, ಅನ್ಬಾರ್ದು. ನೋಡ್ತಾ ಇರಿ, ವಿಡಿಯೋ ಗೊತ್ತಾಗುತ್ತೆ ನಿಮಗೆ. ಐ ಹ್ಯಾವ್ ಲೆಸ್ ಮನಿ ದ್ಯಾನ್ ಯು, ಐ ಹ್ಯಾವ್ ಮೋರ್ ಮನಿ ದ್ಯಾನ್ ಯು. ಐ ಹ್ಯಾವ್ ಫ್ಯೂ ಫ್ರೆಂಡ್ಸ್, ಯು ಹ್ಯಾವ್ ಮೆನಿ ಫ್ರೆಂಡ್ಸ್. ಐ ಹ್ಯಾವ್ ಫ್ಯೂವರ್ ಫ್ರೆಂಡ್ಸ್ ದೆನ್ ಯು, ಯು ಹ್ಯಾವ್ ಮೋರ್ ಫ್ರೆಂಡ್ಸ್ ದೆನ್ ಮೀ. ಸೊ ಮೆನಿ ಮತ್ತೆ ಮೋರ್ ಕೌಂಟಬಲ್ ಜೊತೆ ಯೂಸ್ ಆಗುತ್ತೆ. ಅ ಲಾಟ್ ಆಫ್ ಮತ್ತೆ ಮೋರ್ ಅನ್ಕೌಂಟಬಲ್ ಜೊತೆ ಯೂಸ್ ಆಗುತ್ತೆ. ಕಿಂತ ಹೆಚ್ಚು ಅನ್ನೋದಕ್ಕೆ ಮೋರೇ ಯೂಸ್ ಮಾಡ್ತೀವಿ, ಅದು ಕೌಂಟಬಲ್ ಆದರೂ ಆಗಲಿ ಅನ್ಕೌಂಟಬಲ್ ಆದರೂ ಆಗಲಿ. ಐ ಹ್ಯಾವ್ ಮೋರ್ ಮನಿ ದೆನ್ ಅದರ್ಸ್ ಅನ್ಬೋದು, ಐ ಹ್ಯಾವ್ ಮೋರ್ ಪೆನ್ಸ್ ದೆನ್ ಅದರ್ಸ್ ಅಂತಾನು ಅನ್ಬೋದು. ಇನ್ನೂ ಕನ್ಫ್ಯೂಷನ್ ಆಗ್ತಿದ್ರೆ ಈಗ ನೋಡಿ, ಅನ್ಕೌಂಟಬಲ್ ಥಿಂಗ್ಸ್ ತೊಗೊಂಡು ನಿಮಗೆ ನಾನು ಎಲ್ಲದನ್ನು ಒಂದೇ ಸ್ಲೈಡ್ನಲ್ಲಿ ಹೇಳ್ತಾ ಇದ್ದೀನಿ. ಅನ್ಕೌಂಟಬಲ್ ಥಿಂಗ್ಸ್ ಅಂದರೆ ಲೈಕ್ ದಿಸ್: ಮಿಲ್ಕ್. ದೆರ್ ಇಸ್ ಅ ಲಾಟ್ ಆಫ್ ಮಿಲ್ಕ್, ತುಂಬ ಹಾಲಿದೆ. ದೆರ್ ಇಸ್ ಲಾಟ್ಸ್ ಆಫ್ ಮಿಲ್ಕ್, ಅಂದ್ರೂ ತುಂಬ ಹಾಲಿದೆ. ಅಂದರೆ ಲಿಟಲ್ಗೆ ಇದು ಆಪೋಸಿಟ್. ಇವೆರಡಕ್ಕೂ ಏನು ಡಿಫ್ರೆನ್ಸ್? ಅ ಲಾಟ್ ಆಫ್ ಮತ್ತೆ ಲಾಟ್ಸ್ ಆಫ್ ಇವೆರಡು ಇನ್ಫಾರ್ಮಲ್ ಆ್ಯಂಡ್ ತುಂಬ ಯೂಸ್ ಆಗುವಂಥ ವರ್ಡ್ಸ್ಗಳು. ಇನ್ಫಾರ್ಮಲ್ ವೇನಲ್ಲಿ ನಾವು ತುಂಬ ಅಂತ ಹೇಳುವಾಗ ಅ ಲಾಟ್ ಆಫ್, ಲಾಟ್ಸ್ ಆಫ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಇನ್ಫಾರ್ಮಲ್ ಸ್ಟೈಲ್ನಲ್ಲೇ ಜಾಸ್ತಿ ಕಾಮನ್. ಬಟ್ ಲಾಟ್ಸ್ ಆಫ್ ಅನ್ನೋದು ಆ ಲಾಟ್ ಆಫ್ಗಿಂತ ಇನ್ಫಾರ್ಮಲ್. ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ತುಂಬ ಕ್ಯಾಶುವಲ್ ಆಗಿ ಮಾತಾಡುವಾಗ ಲಾಟ್ಸ್ ಆಫ್ ಅನ್ಬೋದು. ರಾಧಾ ಹ್ಯಾಸ್ ಲಾಟ್ಸ್ ಆಫ್ ಫ್ರೆಂಡ್ಸ್ ಅನ್ಬೋದು. ರಿಮೆಂಬರ್, ವಿ ಹ್ಯಾವ್ ಸೆಂಟ್ ಲಾಟ್ಸ್ ಆಫ್ ಮನಿ ಆಲ್ರೆಡಿ. ಆ್ಯಂಡ್ ಎರಡು ಜಾಗದಲ್ಲೂ ಆ ಲಾಟ್ ಆಫ್ ಅಂತಲೂ ಅನ್ಬೋದು. ವಿ ಹ್ಯಾವ್ ಲಾಟ್ ಆಫ್ ಟೈಮ್, ಸೊ ದೆರ್ ಇಸ್ ನೋ ನೀಡ್ ಟು ರಶ್. ಅ ಲಾಟ್ ಆಫ್ ಫುಡ್ ವಾಸ್ ವೇಸ್ಟೆಡ್ ಎಸ್ಟರ್ಡೇ. ಅ ಲಾಟ್ ಆಫ್ ಗಿಂತ ಇನ್ಫಾರ್ಮಲ್, ಲಾಟ್ಸ್ ಆಫ್. ಗೊತ್ತಾಯ್ತಲ್ಲ? ಈ ಥರ ಅಂದರೆ ಏನಾಗುತ್ತೆ? ದೆರ್ ಇಸ್ ಸಮ್ ಮಿಲ್ಕ್ ಅಂದರೆ ಸ್ವಲ್ಪ ಹಾಲಿದೆ. ಅಂದರೆ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ ಅಥವಾ ಗೊತ್ತಿರೋದಿಲ್ಲ. ಸ್ವಲ್ಪ ಹಾಲಿದೆ ಅಂತೀವಲ್ಲ, ಅವಾಗ ಸಮ್ ಯೂಸ್ ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಜಸ್ಟ್ ಇಷ್ಟು ತಿಳ್ಕೊಳ್ಳಿ. ಈಗ ದೆರ್ ಇಸ್ ಅ ಲಿಟಲ್ ಮಿಲ್ಕ್, ಒಂದು ಸ್ವಲ್ಪ ಹಾಲಿದೆ ಅನ್ಬೇಕಲ್ವಾ? ಅವಾಗ ಹೇಳಿ ಅ ಲಿಟಲ್ ಮಿಲ್ಕ್. ದೆರ್ ಇಸ್ ಲಿಟಲ್ ಮಿಲ್ಕ್ ಅಂದರೆ ಸ್ವಲ್ಪನೇ ಹಾಲಿದೆ.
ಅಂದರೆ ಕಡಿಮೆಗಿಂತ ಕಡಿಮೆ ಕ್ವಾಂಟಿಟಿ ಇದ್ದರೆ ಲಿಟ್ಲ್ ಮಿಲ್ಕ್ ಅನ್ಬೇಕು. ದಿಸ್ ಲಿಟ್ಲ್ ಮಿಲ್ಕ್. ಸೊ ಈಗ ಗೊತ್ತಾಯ್ತಲ್ವಾ? ಸೊ ಹೆಚ್ಚು ಹಾಲಿಲ್ಲ ಅನ್ಬೇಕೀಗ. ಅವಾಗ ಏನಂತೀರಾ? ದೇರ್ ಇಸಂಟ್ ಅ ಲಾಟ್ ಆಫ್ ಮಿಲ್ಕ್ ಅನ್ಬೇಕಾ? ನೋ, ಅ ಲಾಟ್ ಆಫ್ ಜೊತೆ ನಾಟ್ ಬರಲ್ಲ. ಮತ್ತು ಹಾಗಿದ್ರೆ ಹೇಗೆ ಹೇಳಬೇಕು? ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಹೆಚ್ಚು ಅನ್ನೋದು ಹೆಚ್ಚಿಲ್ಲ. ಸೊ ಅವಾಗ ಮಚ್ ಯೂಸ್ ಮಾಡಬೇಕು. ದೇರ್ ಇಸಂಟ್ ಮಚ್ ಮಿಲ್ಕ್ ಅನ್ಬೇಕು. ನೋಡಿ, ಹೆಚ್ಚು ಹಾಲಿಲ್ಲ. ಸೊ ನೆಗೆಟಿವ್ನಲ್ಲಿ ಹೆಚ್ಚು ಇಲ್ಲ ಅನ್ನೋವಾಗ ಮಚ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಅದೇ ಥರ ನೀವು ಅನ್ಬೋದು, ದೇರ್ ಇಸಂಟ್ ಮಚ್ ರೈನ್, ದೇರ್ ಇಸಂಟ್ ಮಚ್ ರೈಸ್, ದೇರ್ ಇಸ್ ಮಚ್ ಟೈಮ್, ರೈಟ್? ಈ ಥರ ನೀವು ಯೂಸ್ ಮಾಡ್ಬೋದು. ಏನು ಹಾಲೇ ಇಲ್ಲ ಅನ್ನೋವಾಗ ಎನಿ ಬರುತ್ತೆ. ದೇರ್ ಇಸಂಟ್ ಎನಿ ಮಿಲ್ಕ್ ಅಂದರೆ ಸ್ವಲ್ಪನೂ ಇಲ್ಲ, ಎಷ್ಟು ಕೂಡ ಇಲ್ಲ. ಆ್ಯಂಡ್ ಈ ಥರ ಕೇಳಿದ್ರೆ, ಇಸ್ ದೇರ್ ಎನಿ ಮಿಲ್ಕ್? ಸ್ವಲ್ಪನಾದರೂ ಇದೆಯಾ? ಎಷ್ಟಾದರೂ ಹಾಲು ಇದೆಯಾ? ಆ್ಯಂಡ್ ಈಗ ನೋಡಿ, ದೇರ್ ಇಸ್ ಮೋರ್ ಮಿಲ್ಕ್ ದೆನ್ ರಿಕ್ವೈರ್ಡ್. ಬೇಕಾಗಿರೋದಕ್ಕಿಂತ ಹೆಚ್ಚು ಹಾಲಿದೆ. ದೇರ್ ಇಸ್ ಲೆಸ್ ಮಿಲ್ಕ್ ದೆನ್ ರಿಕ್ವೈರ್ಡ್. ಬೇಕಾಗಿರೋದಕ್ಕಿಂತ ಕಡಿಮೆ ಹಾಲಿದೆ. ಈ ಸ್ಲೈಡ್ನ ಪಾಸ್ ಮಾಡಿ ನೋಡ್ಕೊಳ್ಳಿ, ಆ್ಯಂಡ್ ಈ ಸ್ಲೈಡ್ನ ಕೂಡ ಪಾಸ್ ಮಾಡಿ ನಿಧಾನಕ್ಕೆ ಓದ್ಕೊಳ್ಳಿ, ಅರ್ಥ ಆಗುತ್ತೆ. ಈಗ ನೋಡಿ, ಕೌಂಟಬಲ್ ಥಿಂಗ್ಸ್ ಜೊತೆ ನಾವು ಹೇಗೆ ಯೂಸ್ ಮಾಡ್ತೀವಿ ಆ ಎಲ್ಲ ಅಡ್ವರ್ಬ್ಗಳನ್ನ. ದೇರ್ ಆರ್ ಅ ಲಾಟ್ ಆಫ್ ಪೀಪಲ್. ತುಂಬ ಜನ ಇದ್ದಾರೆ. ಅಥವಾ ಇದನ್ನು ಇನ್ನೊಂದು ಥರನೂ ಹೇಗೆ ಹೇಳ್ಬೋದು? ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್ ಅನ್ಬೋದು. ದೇರ್ ಆರ್ ಮೆನಿ ಪೀಪಲ್ ಅಂದರೆ ಹಲವು ಜನ ಇದ್ದಾರೆ. ಆ ಲಾಟ್ ಆಫ್ಗಿಂತ ಕಡಿಮೆ ಕ್ವಾಂಟಿಟಿ ಇದ್ದರೆ ಮೆನಿ ಅಂತೀವಿ. ದೇರ್ ಆರ್ ಮೆನಿ ಪೀಪಲ್, ಹಲವು ಜನ ಇದ್ದಾರೆ. ಆ ಥರ ಮಾಡೋರು, ಅಲ್ಲಿಗೆ ಹೋಗೋರು, ಆ ಥರ ನಂಬೋರು, ರೈಟ್? ದೇರ್ ಆರ್ ಸಮ್ ಪೀಪಲ್, ಕೆಲವು ಜನ ಇದ್ದಾರೆ. ಮೆನಿಗಿಂತ ಕಡಿಮೆ ಇದ್ದರೆ ಸಮ್, ಬಟ್ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ ಈಗ, ಅವಾಗ ಸಮ್ ಯೂಸ್ ಮಾಡಿ. ದೇರ್ ಆರ್ ಸಮ್ ಪೀಪಲ್, ಕೆಲವು ಜನ ಇದ್ದಾರೆ. ದೇರ್ ಆರ್ ಅ ಫ್ಯೂ ಪೀಪಲ್ ಅಂದರೂ ಕೂಡ ಕೆಲವು ಜನ ಇದ್ದಾರೆ, ಬಟ್ ಕಡಿಮೆ ಕ್ವಾಂಟಿಟಿನ ಇದು ಇಂಡಿಕೇಟ್ ಮಾಡ್ತಿದೆ. ಇದಕ್ಕಿಂತ ಕಡಿಮೆ ಅಂದರೆ ಫ್ಯೂ ಯೂಸ್ ಮಾಡ್ತೀವಿ. ದೇರ್ ಆರ್ ಫ್ಯೂ ಪೀಪಲ್ ಅಂದರೆ ಕೆಲವು ಜನ ಇದ್ದಾರೆ. ಆ ಥರ ಮಾಡೋರು, ಆ ಥರ ನಂಬೋರು, ಅಲ್ಲಿ ಇಲ್ಲಿ, ರೈಟ್? ಈಗ ನೋಡಿ, ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಹೇಳಬೇಕು, ಹೆಚ್ಚು ಜನ ಇಲ್ಲ ಅನ್ಬೇಕು. ದೇರ್ ಆರ್ ನಾಟ್ ಅ ಲಾಟ್ ಆಫ್ ಪೀಪಲ್ ಅನ್ಬಾರ್ದು. ಸೊ ಆಗಲೇ ಏನು ಹೇಳಿದ್ದೆ ನಾನು? ನೆಗೆಟಿವ್ನಲ್ಲಿ ಮಚ್ ಬರುತ್ತೆ ಅಂತ ಹೇಳಿದೆ. ಈಗ ನೆಗೆಟಿವ್ನಲ್ಲಿ ಮೆನಿ ಬರುತ್ತೆ. ದೇರ್ ಆರ್ ಅಂಟ್ ಮೆನಿ ಪೀಪಲ್. ಹೆಚ್ಚು ಜನ ಇಲ್ಲ, ಹೋಗಿ ನೋಡ್ಕೊಂಬ, ಹೋಗು ಕ್ಯೂನಲ್ಲಿ ನಿಂತ್ಕೋ. ದೇರ್ ಆರ್ ಅಂಟ್ ಮೆನಿ ಪೀಪಲ್ ಇನ್ ದ ಕ್ಯೂ, ರೈಟ್? ದೇರ್ ಆರ್ ಅಂಟ್ ಎನಿ ಪೀಪಲ್ ಅಂದರೆ ಜನನೇ ಇಲ್ಲ. ಆರ್ ದೇರ್ ಎನಿ ಪೀಪಲ್, ರೈಟ್? ಕ್ವಶನ್ ಕೇಳುವಾಗ ಎನಿ ಯೂಸ್ ಆಗುತ್ತೆ ಯಾವಾಗಲೂ. ದೇರ್ ಆರ್ ಮೋರ್ ಪೀಪಲ್ ದೆನ್ ಎಕ್ಸ್ಪೆಕ್ಟೆಡ್, ದೇರ್ ಆರ್ ಫೀವರ್ ಪೀಪಲ್ ದೆನ್ ಎಕ್ಸ್ಪೆಕ್ಟೆಡ್. ನೋಡಿ, ಯಾವಾಗಲೇ ಏನು ಬಂದಿತ್ತು? ಮೋರ್ ಮಿಲ್ಕ್, ಲೆಸ್ ಮಿಲ್ಕ್. ಇಲ್ಲಿ ಮೋರ್ ಪೀಪಲ್, ಫೀವರ್ ಪೀಪಲ್. ಓಕೆ, ಇನ್ನಷ್ಟು ಸ್ವಲ್ಪ ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ. ಈಗ ಮತ್ತೆ ಅನ್ಕೌಂಟಬಲ್ ತಗೊಂಡಿದ್ದೀನಿ. ಈಗ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟುಡೇ. ತುಂಬ ಕೆಲಸ ಇದೆ. ಅಥವಾ ಐ ಹ್ಯಾವ್ ಲಾಟ್ಸ್ ಆಫ್ ವರ್ಕ್ ಟುಡೇ ಅಂದರೂ ಕೂಡ ಸೇಮ್, ಬಟ್ ಇದು ತುಂಬ ಇನ್ಫಾರ್ಮಲ್ ಆಗೋಯ್ತು. ಐ ಹ್ಯಾಡ್ ಸಮ್ ವರ್ಕ್ ಎಸ್ಟರ್ಡೇ. ಏನೋ ಕೆಲಸ ಇತ್ತು ನನಗೆ ನಿನ್ನೆ ಅಂತಿರಲ್ಲ. ಐ ಹ್ಯಾವ್ ಅ ಲಿಟ್ಲ್ ವರ್ಕ್ ಅಟ್ ದ ಆಫೀಸ್. ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಐ ಹ್ಯಾವ್ ವೆರಿ ಲಿಟ್ಲ್ ವರ್ಕ್ ಟುಡೇ. ನನಗಿವತ್ತು ಸ್ವಲ್ಪನೇ ಕೆಲಸ ಇದೆ. ಐ ಆಮ್ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ವೆರಿ ಲಿಟ್ಲ್ ವರ್ಕ್ ಟುಡೇ. ಸೊ ಇಷ್ಟು ಗೊತ್ತಾಯ್ತು. ಈಗ ಹೇಳಬೇಕು, ನನಗೆ ಇವತ್ತು ಹೆಚ್ಚು ಕೆಲಸ ಇಲ್ಲ. ಏನು ಯೂಸ್ ಮಾಡಬೇಕು? ಹೆಚ್ಚಿಲ್ಲ ಅಂದರೆ ಮಚ್. ಐ ಡೋಂಟ್ ಹ್ಯಾವ್ ಮಚ್ ವರ್ಕ್ ಟುಡೇ ಅನ್ಬೇಕು. ಹೆಚ್ಚು ಕೆಲಸ ಇಲ್ಲ ಇವತ್ತು. ಮತ್ತು ನಿಮಗೆ ಡೌಟ್ ಬರ್ಬೋದು, ನಾವು ಮಚ್ನ ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಲ್ವಾ? ದೇರ್ ಇಸ್ ಮಚ್ ಮಿಲ್ಕ್ ಅನ್ಬೋದಲ್ವಾ? ನೋ, ಈ ಥರ ಅನ್ಬಾರ್ದು. ಇಲ್ಲಿ ನೋಡಿ, ಐ ಹ್ಯಾವ್ ಸೋ ಮಚ್ ವರ್ಕ್ ಟುಡೇ ಅನ್ಬೋದು. ಐ ಹ್ಯಾವ್ ಟೂ ಮಚ್ ವರ್ಕ್ ಟುಡೇ ಅಂತನೂ ಅನ್ಬೋದು. ಸೊ ಈ ಥರ ಸೋ ಮಚ್, ಟೂ ಮಚ್ ಯೂಸ್ ಆಗುತ್ತೆ ಪಾಸಿಟಿವ್ನಲ್ಲಿ. ಅರ್ಥ ಆಯ್ತಲ್ವಾ? ಆ್ಯಂಡ್ ಈ ಥರ ಅನ್ಬೇಡಿ, ಐ ಹ್ಯಾವ್ ವೆರಿ ಮಚ್ ವರ್ಕ್ ಟುಡೇ ಅನ್ಬೇಡಿ, ರೈಟ್? ಐ ಹ್ಯಾವ್ ಸೋ ಮಚ್ ಅಂತೀವಿ ಅಥವಾ ಐ ಹ್ಯಾವ್ ಟೂ ಮಚ್ ಅಂತೀವಿ. ನಮಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಅನ್ಕೋಬೇಡಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ, ಮತ್ತೆ ರಿಪೀಟೆಡಾಗಿ ಇನ್ನೊಂದೆರಡು ಸರಿ ನೋಡಿ. ಯಾಕೆಂದರೆ ಫಸ್ಟ್ ಟೈಮ್ ನೋಡಿದಾಗಲೇ ಎಲ್ಲ ಅರ್ಥ ಆಗಲ್ಲ, 2-3 ಸರಿ ನೋಡಿದ್ರೆ ಅರ್ಥ ಆಗುತ್ತೆ. ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಟುಮಾರೋ. ನಾಳೆ ನನಗೇನೂ ಕೆಲಸ ಇಲ್ಲ. ಸೊ ಎನಿ ಕ್ವಶನಲ್ಲಿ ಬರುತ್ತೆ. ಡು ಯು ಹ್ಯಾವ್ ಎನಿ ವರ್ಕ್ ಟುಮಾರೋ? ನಾಳೆ ಏನಾದರೂ ಕೆಲಸ ಇದೆಯಾ? ಅರ್ಥ ಆಯ್ತಲ್ಲ? ಈಗ ಕಂಪೇರ್ ಮಾಡಿ ಕೇಳಬೇಕು. ವರ್ಕ್ಗೆ ಕಂಪೇರ್ ಮಾಡುವಾಗ ಏನು ಬರುತ್ತೆ? ಮೋರ್, ಲೆಸ್ ಅಲ್ವಾ? ಐ ಹ್ಯಾವ್ ಮೋರ್ ವರ್ಕ್ ದೆನ್ ಯು ಆಲ್, ಬಟ್ ಯು ಹ್ಯಾವ್ ಲೆಸ್ ವರ್ಕ್ ದೆನ್ ಮೀ. ಆ್ಯಂಡ್ ಈ ಥರ ಮಿಸ್ಟೇಕ್ ಮಾಡಬೇಡಿ. ಈ ಸೆಂಟೆನ್ಸ್ನಲ್ಲಿ ಮೋರ್ ಹಾಕಬಾರ್ದು. ಐ ಡೋಂಟ್ ಹ್ಯಾವ್ ಮೋರ್ ವರ್ಕ್ ಟುಡೇ ಅನ್ಬಾರ್ದು. ಮೋರ್ ಕಂಪೇರ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ತುಂಬ ಕೆಲಸ ಇದೆ ಅನ್ನೋದಕ್ಕೂ ಕೂಡ ಐ ಹ್ಯಾವ್ ಮೋರ್ ವರ್ಕ್ ಟುಡೇ ಅನ್ಬಾರ್ದು. ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಟುಡೇ ಅನ್ಬೇಕು, ರೈಟ್? ಮೋರ್ ಯಾವಾಗ ಯೂಸ್ ಮಾಡಬೇಕು? ಕಂಪೇರ್ ಮಾಡಿ ಹೇಳೋವಾಗ. ನೀವು ಮೈಂಡಲ್ಲೇ ಕಂಪೇರ್ ಮಾಡ್ಕೊತಿದ್ರು ಅಷ್ಟೇ. ಆಲ್ ದೀಸ್ ಡೇಸ್ ಐ ಹ್ಯಾಡ್ ಲೆಸ್ ವರ್ಕ್, ಬಟ್ ಟುಡೇ ಐ ಹ್ಯಾವ್ ಮೋರ್ ವರ್ಕ್, ರೈಟ್? ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ನೊಂದು ಲಾಸ್ಟ್ ಸೆಟ್ ಆಫ್ ಎಕ್ಸಾಂಪಲ್ಸ್ ನೋಡಿ, ಕೌಂಟಬಲ್ ಥಿಂಗ್ಸ್ ಜೊತೆ. ಮತ್ತೆ ವಿವ್ ಲರ್ನ್ಡ್ ಅ ಲಾಟ್ ಆಫ್ ನ್ಯೂ ವರ್ಡ್ಸ್. ವಿವ್ ಲರ್ನ್ಡ್ ಮೆನಿ ನ್ಯೂ ವರ್ಡ್ಸ್. ವಿವ್ ಲರ್ನ್ಡ್ ಸಮ್ ನ್ಯೂ ವರ್ಡ್ಸ್. ವಿವ್ ಲರ್ನ್ಡ್ ಅ ಫ್ಯೂ ನ್ಯೂ ವರ್ಡ್ಸ್.
ವಿವ್ ಲರ್ನ್ಡ್ ವೆರಿ ಫ್ಯೂ ವರ್ಡ್ಸ್ ಟುಡೇ. ಈಗ ನೆಗೆಟಿವ್ ಹೇಳಬೇಕು, ನೆಗೆಟಿವ್ನಲ್ಲಿ ನಾಟ್ ಅ ಲಾಟ್ ಆಫ್ ಬರಲ್ಲ, ನಾಟ್ ಮೆನಿ ಬರುತ್ತೆ ಅಲ್ವಾ. ವಿ ಹ್ಯಾವ್ ನಾಟ್ ಲರ್ನ್ಡ್ ಮೆನಿ ನ್ಯೂ ವರ್ಡ್ಸ್ ಆರ್ ವಿ ಹ್ಯಾವಂಟ್ ಲರ್ನ್ಡ್ ಮೆನಿ ನ್ಯೂ ವರ್ಡ್ಸ್. ವಿ ಹ್ಯಾವಂಟ್ ಲರ್ನ್ಡ್ ಎನಿ ನ್ಯೂ ವರ್ಡ್ಸ್. ಹ್ಯಾವ್ ಯು ಲರ್ನ್ಡ್ ಎನಿ ನ್ಯೂ ವರ್ಡ್ಸ್? ಈಗ ಕಂಪೇರ್ ಮಾಡಬೇಕು. ವಿ ಹ್ಯಾವ್ ಲರ್ನ್ಡ್ ಮೋರ್ ನ್ಯೂ ವರ್ಡ್ಸ್ ದೆನ್ ಎವರ್. ಹಿಂದೆಂದಿಗಿಂತಲೂ ಇವತ್ತೇ ನಾವು ಹೆಚ್ಚು ಹೊಸ ಪದಗಳನ್ನ ಕಲ್ತ್ವಿ. ಹಿಂದೆಂದಿಗಿಂತಲೂ ಕಡಿಮೆ ಕಲ್ತ್ವಿ ಅಂದರೆ ವಿ ಹ್ಯಾವ್ ಲರ್ನ್ಡ್ ಫ್ಯೂವರ್ ನ್ಯೂ ವರ್ಡ್ಸ್ ದೆನ್ ಎವರ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಆ್ಯಂಡ್ ಈಗ ಬನ್ನಿ, ದ ಲೀಸ್ಟ್ ದ ಮೋಸ್ಟ್ ಯಾವಾಗ ಯೂಸ್ ಮಾಡಬೇಕು? ಐ ಅರ್ನ್ ಲಿಟಲ್ ಮನಿ. ನೋಡಿ, ವಿತೌಟ್ ಎ ಬಂತು ಅಂದರೆ ಸ್ವಲ್ಪನೇ ಸಂಪಾದನೆ ಆಗುತ್ತೆ. ಐ ಅರ್ನ್ ಎನಫ್ ಮನಿ, ಸಾಕಷ್ಟು ಆಗುತ್ತೆ ಅಂದ್ರೆ ಏನು, ಕಡಿಮೆ ಅಲ್ಲ, ಬೇಕಾಗುವಷ್ಟು ನನಗೆ ಸಂಪಾದನೆ ಆಗುತ್ತೆ. ಐ ಅರ್ನ್ ವೆರಿ ಲಿಟಲ್ ಮನಿ, ತುಂಬಾನೇ ಸ್ವಲ್ಪ. ಐ ಅರ್ನ್ ಅ ಲಾಟ್ ಆಫ್ ಮನಿ, ತುಂಬಾನೇ ಜಾಸ್ತಿ. ಐ ಅರ್ನ್ ಲೆಸ್ ಮನಿ, ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ. ಐ ಅರ್ನ್ ಮೋರ್ ಮನಿ, ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ. ಕಿರಣ್ ಅರ್ನ್ಸ್ ದ ಲೀಸ್ಟ್ ಮನಿ ಅಮಾಂಗ್ ಆಲ್. ಎಲ್ಲರಿಗಿಂತನೂ ಕಡಿಮೆ ಅಂತ ಹೇಳುವಾಗ ದ ಲೀಸ್ಟ್ ಹಾಕಬೇಕು. ವರ್ಬ್ ಆದ್ಮೇಲೆ ಕಿರಣ್ ಅರ್ನ್ಸ್ ದ ಲೀಸ್ಟ್ ಮನಿ ಅಮಾಂಗ್ ಆಲ್, ನಮ್ಮೆಲ್ಲರಲ್ಲೂ. ಕಿರಣ್ ಅರ್ನ್ಸ್ ದ ಮೋಸ್ಟ್ ಮನಿ ಅಮಾಂಗ್ ಆಲ್, ಎಲ್ಲರಿಗಿಂತನೂ ಹೆಚ್ಚು. ಕಿರಣ್ ಅರ್ನ್ಸ್ ದ ಮೋಸ್ಟ್. ನೋಡಿ, ದ ಲೀಸ್ಟ್ ದ ಮೋಸ್ಟ್, ದ ಬರಲೇಬೇಕಲ್ಲಿ. ಸೊ ಈಗ ಇವೆರಡಕ್ಕೂ ಡಿಫರೆನ್ಸ್ ಗೊತ್ತಾಯ್ತಲ್ಲ ನಿಮಗೆ. ಆ್ಯಂಡ್ ಈಗ ಲಾಸ್ಟ್ ಟಾಪಿಕ್, ಸಮ್ ಮತ್ತೆ ಎನಿ ಯಾವಾಗ ಯೂಸ್ ಮಾಡ್ತೀವಿ? ನಾ ಆಗಲೇ ಹೇಳಿದೆ ಅಲ್ವಾ, ಇವೆರಡನ್ನೂ ನಾವು ಯೂಸ್ ಮಾಡ್ತಾ ಇದ್ರೆ ಕ್ವಾಂಟಿಟಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಇರಲ್ಲ, ಅಥವಾ ಕ್ವಾಂಟಿಟಿ ಎಷ್ಟಿದೆ ಅಂತ ಗೊತ್ತೇ ಇರೋದಿಲ್ಲ. ಬ್ರಿಂಗ್ ಮಿ ಸಮ್ ಕೋಲ್ಡ್ ವಾಟರ್ ಅಂತ ನೀವು ಹೇಳ್ತೀರಾ, ಅಂದರೆ ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಬಾ. ನೋಡಿ, ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಬಾ ಅಂತ ಹೇಳ್ತಿದ್ದೀವಿ. ಕನ್ನಡದಲ್ಲಿನೂ ಸ್ವಲ್ಪ ಅಂತ ಬರುತ್ತೆ, ಬಟ್ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ತೊಗೊಂಬಾ ಅಂತ ಅರ್ಥ. ಬಟ್ ಸ್ವಲ್ಪ ತೊಗೊಂಬಾ, ಜಾಸ್ತಿ ಬೇಡ ಅಂದರೆ ಬ್ರಿಂಗ್ ಮಿ ಅ ಲಿಟಲ್ ಕೋಲ್ಡ್ ವಾಟರ್. ತುಂಬಾನೇ ಸ್ವಲ್ಪ ತೊಗೊಂಬಾ ಅಂದರೆ ಬ್ರಿಂಗ್ ಮಿ ಲಿಟಲ್ ಕೋಲ್ಡ್ ವಾಟರ್ ಅಷ್ಟೇ. ತುಂಬ ಕನ್ಫ್ಯೂಸ್ ಆಗಬೇಡಿ, ಯಾವುದಾದ್ರೂ ಯೂಸ್ ಮಾಡಿ ಅಷ್ಟೇ. ಬಟ್ ಗ್ರಾಮ್ಯಾಟಿಕಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಿರಲಿ. ಹಿ ಹೈರ್ಡ್ ಸಮ್ ನ್ಯೂ ವರ್ಕರ್ಸ್. ಕೆಲವು ಅಂದರೆ ಹೇಳ್ತಾ ಇರೋವಾಗ ಎಷ್ಟು ಅನ್ನೋದು ನಮಗೆ ಎಷ್ಟು ಅನ್ನೋದು ಗೊತ್ತಿಲ್ಲ, ಕೆಲವು ಜನ ಅಂತ ಹೇಳ್ತಾ ಇದ್ದೀನಿ. ಐ ವಿಲ್ ಶೋ ಯು ಸಮ್ ಪಿಕ್ಚರ್ಸ್ ಅಂದರೆ ನೋಡಿ, ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೆಲವು ತೋರಿಸ್ತೀನಿ ನೋಡು. ಸಮ್ ಪೀಪಲ್ ಬಿಲೀವ್ ಇನ್ ಗೋಸ್ಟ್ಸ್. ಎಷ್ಟು ಜನ ಅನ್ನೋದು ಗೊತ್ತಿಲ್ಲ, ರೈಟ್? ಸಮ್ ಪೀಪಲ್ ಬಿಲೀವ್ ಇನ್ ಗೋಸ್ಟ್ಸ್. ಸಮ್ ಸ್ನೇಕ್ಸ್ ಆರ್ ಎಕ್ಸ್ಟ್ರೀಮ್ಲಿ ಪಾಯ್ಸನಸ್. ಎಷ್ಟು ಸ್ನೇಕ್ಸ್ ಅಂತ ಗೊತ್ತಿಲ್ಲ. ದೇರ್ ಇಸಂಟ್ ಎನಿ ಮಿಲ್ಕ್ ಇನ್ ದ ಫ್ರಿಜ್. ನೋಡಿ, ಎನಿ ಅನ್ನೋದು ನೆಗೆಟಿವ್ನಲ್ಲೂ ಬರುತ್ತೆ, ಕ್ವಶನಲ್ಲೂ ಬರುತ್ತೆ. ಎಷ್ಟಾದರೂ ಇದೆಯಾ, ಎಷ್ಟು ಇಲ್ಲ ಅನ್ನೋ ಕಡೆ ಎನಿ ಬರುತ್ತೆ, ಅಂದರೆ ಕ್ವಾಂಟಿಟಿ ನಾಟ್ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ಎನಿ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಅಥವಾ ಕ್ವಶನಲ್ಲಿ ಬರುತ್ತೆ. ಆ್ಯಂಡ್ ಕೌಂಟಬಲ್ ಇದ್ರೂ ಬರುತ್ತೆ, ಅನ್ಕೌಂಟಬಲ್ ಇದ್ರೂ ಬರುತ್ತೆ. ಡೂ ಯು ಹ್ಯಾವ್ ಎನಿ ಬ್ರದರ್ಸ್ ಆರ್ ಸಿಸ್ಟರ್ಸ್? ಡೂ ಯು ಹ್ಯಾವ್ ಎನಿ ಮನಿ ಇನ್ ಯುವರ್ ಅಕೌಂಟ್? ಅಂದರೆ ಎಷ್ಟಾದರೂ ದುಡ್ಡು ಇದೆಯಾ ಅಂತ ಕೇಳೋದು ಈ ಥರ. ಆರ್ ದೇರ್ ಎನಿ ಸ್ನೇಕ್ಸ್ ಅರೌಂಡ್ ಯುವರ್ ಹೌಸ್? ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಯೆಟ್. ಈಗಲೇನು ಪ್ಲ್ಯಾನ್ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಡೂ ಯು ಹ್ಯಾವ್ ಎನಿ ಮನಿ ಅಂತ ನಿಮಗೆ ಕೇಳ್ತಾರೆ. ಯಾ, ಐ ಹ್ಯಾವ್ ಸಮ್ ಅಂತ ಹೇಳಿ ನಿಲ್ಲಿಸ್ಬೋದು. ಐ ಹ್ಯಾವ್ ಸಮ್ ಮನಿ ಅಂದರೆ ಕಂಪ್ಲೀಟ್ ಆಗುತ್ತೆ. ಇಲ್ಲ, ಸ್ವಲ್ಪನೂ ಇಲ್ಲ, ನೋ ಐ ಡೋಂಟ್ ಹ್ಯಾವ್ ಎನಿ, ಇಲ್ಲಿಗೆ ಹೇಳಿ ನಿಲ್ಲಿಸ್ಬೋದು. ಎಷ್ಟು ಇಲ್ಲ, ಹೋಗು ಅಂತ ಹೇಳ್ತಿರಲ್ಲ. ಆ್ಯಂಡ್ ಇನ್ನೊಂದು ನೋಡಿ, ಐ ಸೆಂಟ್ ಯು 2000 rupees. ಸೆಂಡ್ ಮೋರ್ ಮನಿ, ಇನ್ನಷ್ಟು ಕಳಿಸು. ಆರ್ ಜಸ್ಟ್ ಸೆಂಡ್ ಮೋರ್ ಅಂತಲೂ ಅನ್ಬೋದು. ಸೆಂಡ್ ಸಮ್ ಮೋರ್ ಮನಿ, ಇನ್ನೂ ಹೆಚ್ಚು ಕಳಿಸು. ಸೆಂಡ್ ಸಮ್ ಮೋರ್ ಮನಿ ಅಂತ ಹೇಳ್ಬೋದು. ಆರ್ ಜಸ್ಟ್ ಸೆಂಡ್ ಸಮ್ ಮೋರ್ ಅಂತ ಹೇಳ್ಬೋದು. ಸೆಂಡ್ ಮೋರ್ ಅಂತಲೂ ಹೇಳ್ಬೋದು, ಅಂಡರ್ಸ್ಟುಡ್ ಇದ್ರೆ. ಗೊತ್ತಾಯ್ತಲ್ಲ? ಕನ್ಫ್ಯೂಷನ್ ಆಗ್ತಿದ್ರೆ ವಿಡಿಯೋ ಇನ್ನೊಂದೆರಡು ಸರಿ ನೋಡಿ, ಕನ್ಫ್ಯೂಷನ್ ಕ್ಲಿಯರ್ ಆಗೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ತುಂಬ ಜನಕ್ಕೆ ಇವೆಲ್ಲ ವರ್ಡ್ಸ್ಗಳು ಕಷ್ಟ ಆಗ್ತಿರ್ತಾವ್ರಿಗೆ, ಗೊತ್ತೇ ಆಗೋದಿಲ್ಲ ಯಾವುದನ್ನು ಎಲ್ಲಿ ಯೂಸ್ ಮಾಡಬೇಕು, ಯಾರು ಹೇಳೇ ಕೊಟ್ಟಿರೋದಿಲ್ಲ. ಅಂಥವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯಾವುದೇ ವಿಡಿಯೋ, ಯಾರದೇ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಪ್ಲೀಸ್. ಅವಾಗಲೇ ಯೂಟ್ಯೂಬ್ ಬೇರೆಯವ್ರಿಗೂ ಈ ವಿಡಿಯೋನ ರೀಚ್ ಮಾಡಿಸುತ್ತೆ. ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನ ಕೂಡ ನೋಡಿ. ಥ್ಯಾಂಕ್ ಯು.